ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೋಟು ಪಟ್ಲು ವಿಡಿಯೋ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ. ನಾವು ಯೂಟ್ಯೂಬ್ ಓಪನ್ ಮಾಡುವಾಗ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಶಾರ್ಟ್ ಮೇಲೆ ಬಂದು ಶಾರ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಐಕಾನ್ ತೋರಿಸ್ತದೆ ಒಂದು ರೆಡ್ ಕಲರ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕ್ರಿಯೇಟ್ ವಿಡಿಯೋ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾವು ಮೋಟು ಪಟ್ಲು ವಿಡಿಯೋ ಅಂತ ಬರೆದು ನಮ್ಗೆ ಏನು ಡೈಲಾಗ್ ಬೇಕು ಅದನ್ನು ನಾವು ಬರಿಬೇಕು. ಡೈಲಾಗ್ ನಾವು ಫೋಟೋಸ್ ನಾವು ತೆಗೆದದ್ದು ಫೋಟೋಸ್ ಇದ್ರು ಕೂಡ ಆಡ್ ಇಮೇಜ್ ಮೇಲೆ ನಾವು ಆಡ್ ಇಮೇಜ್ ಕ್ಲಿಕ್ ಮಾಡಿ ನಮ್ಮ ಫೋಟೋಸ್ ಅಪ್ಲೋಡ್ ಮಾಡಿ ಅದರ ಮೇಲೆ ಬೇಸ್ ಮೇಲೆ ನಾವು ಕ್ರಿಯೇಟ್ ಮಾಡಬಹುದು. ಇಲ್ಲ ಅಂದ್ರೆ ಖಾಲಿ ನಿಮ್ಗೆ ಫೋಟೋ ಏನು ಬೇಡ, ಮೋಟು ಪಟ್ಲು ವಿಡಿಯೋ ಅಂತ ಹಾಕಿ ನೀವು ಡೈಲಾಗ್ ಬರಿಬೇಕು. ಸೊ ನಾನೀಗ ನೀವು ಟೆಕ್ ಇನ್ ಉಡುಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ನಾನೊಂದು ಡೈಲಾಗ್ ಬರೆದು ಬಾಣದ ಗುರುತು ಕ್ಲಿಕ್ ಮಾಡ್ತೇನೆ. ಸೊ ಯಾವ ರೀತಿಯಾಗಿ ವಿಡಿಯೋ ಬರ್ತದೆ ಅಂತ ನೋಡುವ. ಸೊ ವಿಡಿಯೋ ಒಂದು ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಬರೆದು ಬಾಣದ ಗುರುತು ಕ್ಲಿಕ್ ಮಾಡಿ. ಸೊ ಇಲ್ಲಿ ಸ್ವಲ್ಪ ಟೈಮ್ ಹಿಡಿತದೆ, ಸ್ವಲ್ಪ 0 ಇಂದ 100% ಆಗುವಾಗ ನಮ್ಗೆ ವಿಡಿಯೋ ಜನರೇಟ್ ಮಾಡಿ ಕೊಡ್ತದೆ. ಸೊ 95 ಆದ್ಮೇಲೆ ಸ್ವಲ್ಪ ಲೋಡ್ ಆದ್ರೆ ನಮ್ಗೆ ಬರ್ತದೆ, ಕೆಲವು ಸಲ ಎರರ್ ಬರ್ತದೆ, ಬರುದಿಲ್ಲ. ಸೊ ಒಂದು 3-4 ಸಲ ಜನರೇಟ್ ಮಾಡಿ ಕೊಡ್ತದೆ, ಮತ್ತೆ ಕೊಡುದಿಲ್ಲ ಕೆಲವು ಸಲ. ಸೊ ಈಗ ಬಂತು ನೋಡಿ. ಟೆಕ್ ಇನ್ ಉಡುಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಸೊ ಈ ರೀತಿ ಕ್ರಿಯೇಟ್ ಮಾಡಬಹುದು. ಇದನ್ನು ನಾವು ನಮ್ಮ ಡಿವೈಸ್ ಅಲ್ಲಿ ಸೇವ್ ಮಾಡಬಹುದು. ಇಲ್ಲಿ ಬಾಣದ ಗುರುತು ಕೆಳಗೆ ಹೋಗ್ತಿದ್ರೆ ಸೇವ್ ಟು ಡಿವೈಸ್ ಅಂತ ಉಂಟು, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಈ ವಿಡಿಯೋ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಸೇವ್ ಆಗ್ತದೆ. ಸೊ ಈ ರೀತಿ ನಾವು ಮೋಟು ಪಟ್ಲು ವಿಡಿಯೋ ಕ್ರಿಯೇಟ್ ಮಾಡಬೇಕು. ವಿಡಿಯೋ ಒಂದು ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಯೂಟ್ಯೂಬ್ ಅಲ್ಲಿ ಬಂದ್ರೆ ಕ್ರಿಯೇಟರ್ ಝೋನ್ ಕನ್ನಡ ಅಂತ ಹೊಡಿದ್ರೆ ಸೊ ಇಲ್ಲಿ ನೋಡಿ ನೀವು, ಇವರು ಕೂಡ ಇದೇ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿ ಶಾರ್ಟ್ ದಲ್ಲಿ ಬಿಡ್ತಾರೆ. ಒಳ್ಳೆ ವ್ಯೂಸ್ ಆಗ್ತದೆ ಇದಕ್ಕೆ. ಸೊ ನೀವು ಕೂಡ ಈ ರೀತಿಯಾಗಿ ಬಿಡಬಹುದು.